Hi, I'm Kaviraj from scoringtarget.com. In today's session, we are going to discuss formal letter writing activities. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು ಲೆಟರ್ ರೈಟಿಂಗ್ನ ಒಂದು ಫಾರ್ಮೆಟ್ ಅನ್ನ ಕಲಿತಾ ಇದ್ವಿ, ಸ್ಪೆಷಲ್ ಆಗಿ ಇನ್ಫಾರ್ಮಲ್ ಲೆಟರ್. ಸೊ ಇನ್ಫಾರ್ಮಲ್ ಲೆಟರ್ ಅನ್ನ ನಾವು ಕಾಮನ್ ಆಗಿ ಪರ್ಸನಲ್ ಲೆಟರ್ ಅಂತ ಕೂಡ ಕರಿತೀವಿ. ಪರ್ಸನಲ್ ಲೆಟರ್ ಅಂದ್ರೂ ಒಂದೇ, ಇನ್ಫಾರ್ಮಲ್ ಲೆಟರ್ ಅಂದ್ರೂ ಕೂಡ ಒಂದೇ. ಸೊ ಇದು SSLC ವಿದ್ಯಾರ್ಥಿಗಳಿಗೆ, 9 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ತುಂಬಾನೇ ಅನುಕೂಲಕಾರಿಯಾದ ಒಂದು ವಿಡಿಯೋ ಅಂತ ಹೇಳ್ಬೋದು. ಸೊ ಈ ವಿಡಿಯೋನ ನೋಡೋದ್ರ ಜೊತೆಗೆ ಇದರ PDF ಅನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಅನ್ನ ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಇದು ಆಕ್ಟಿವಿಟಿ ಬೇಸ್ಡ್ ಇದೆ. ಸೊ ಮೊದಲನೇದಾಗಿ ಲರ್ನಿಂಗ್ ಔಟ್ಕಮ್. ಸೊ ಈ ಇನ್ಫಾರ್ಮಲ್ ಲೆಟರ್ ಕಲಿಯೋದ್ರಿಂದ ಏನು ಒಂದು ಔಟ್ಕಮ್ ಬರುತ್ತೆ ಅದನ್ನು ನಾವು ಕಲ್ತ್ಕೋಬೇಕು. ಇದು ಲರ್ನಿಂಗ್ ಔಟ್ಕಮ್ ಏನಂದ್ರೆ ಅಟೆಂಪ್ಟ್ಸ್ ಕ್ರಿಯೇಟಿವ್ ರೈಟಿಂಗ್ ಲೈಕ್ ಫಾರ್ಮೇಟಿವ್ ಲೆಟರ್ಸ್. ಅಂದ್ರೆ ಒಂದು ಕ್ರಿಯೇಟಿವ್ ಆಗಿ ಲೆಟರ್ ಬರೀತಕ್ಕಂಥ ಒಂದು ಕಲೆಯನ್ನ ಮಕ್ಕಳು ಕಲಿಯೋಕೆ ಇದು ಹೆಲ್ಪ್ ಆಗುತ್ತೆ. ರೈಟಿಂಗ್ ಸ್ಕಿಲ್ ಅನ್ನ ಇಂಪ್ರೂವ್ ಆಗ್ತಕ್ಕಂಥದ್ದು ಮತ್ತು ಕ್ರಿಯೇಟಿವ್ ರೈಟಿಂಗ್ ಅಂದ್ರೆ ಲೆಟರ್ಗಳನ್ನು ಯಾವ ಫಾರ್ಮೆಟ್ ಅಲ್ಲಿ ಬರೀಬೇಕು, ಯಾವ ಸ್ಟೆಪ್ ಅಲ್ಲಿ ಬರೀಬೇಕು ಅಂತ ಗೊತ್ತಾಗುತ್ತೆ. ಸೊ ಲೆಟರ್ ರೈಟಿಂಗ್ ನಮಗೆ ಎಕ್ಸಾಮ್ ಪರ್ಪಸ್ ಅಲ್ಲಿ 5 ಅಂಕದ ಪ್ರಶ್ನೆಯಾಗಿ ಕೇಳ್ತಾರೆ. ಇಲ್ಲಿ ಪ್ರತಿಯೊಂದು ಸ್ಟೆಪ್ಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಯಾಕಂದ್ರೆ ಲೆಟರ್ ರೈಟಿಂಗ್ ನ ಒಂದೇ ಒಂದು ಸ್ಟೆಪ್ ನೀವು ಮೇಲೆ ಕೆಳಗೆ ರಿವರ್ಸ್ ಆಗಿ ಬರೆದಿದ್ರೆ ಅಂಕಗಳು ಕಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ನಾವು ಏನೇನು ಕಲಿತಾ ಇದ್ವಿ ಅಂದ್ರೆ ಇನ್ಫಾರ್ಮಲ್ ಲೆಟರ್ ಅಲ್ಲಿ ಅಥವಾ ಪರ್ಸನಲ್ ಲೆಟರ್ ಅಲ್ಲಿ ನಾವು ಫಾರ್ಮೆಟ್ ಅಂದ್ರೆ ಯಾವ ಹಂತಗಳನ್ನ ಸ್ಟೆಪ್ಗಳನ್ನ ಎಲ್ಲೆಲ್ಲಿ ಬರೀಬೇಕು, ಇನ್ನು ಸ್ಯಾಂಪಲ್ಸ್, ಆಮೇಲೆ ರೈಟಿಂಗ್ ಟಿಪ್ಸ್ ಇಷ್ಟನ್ನ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಆಕ್ಟಿವಿಟಿ 1. ಈ ಆಕ್ಟಿವಿಟಿ 1 ಅಲ್ಲಿ ನಾನು ಏನು ಕೊಡ್ತೀನಿ ಅಂದ್ರೆ ಕೇರ್ಫುಲಿ ಅಬ್ಸರ್ವ್ ದ ಸ್ಟೆಪ್ಸ್ ಆಫ್ ರೈಟಿಂಗ್ ಇನ್ಫಾರ್ಮಲ್ ಲೆಟರ್ಸ್. ಸೊ ಈ ಪರ್ಸನಲ್ ಲೆಟರ್ಗಳನ್ನ ಬರೀಬೇಕಂದ್ರೆ ಯಾವ ಯಾವ ಸ್ಟೆಪ್ಗಳಿವೆ, ಆ ಸ್ಟೆಪ್ ಅಲ್ಲಿ ಒಂದು ಸ್ಟೆಪ್ ಕೂಡ ನಾವು ರೈಟಿಂಗ್ ಅಲ್ಲಿ ಮಿಸ್ ಆಗಬಾರ್ದು. ಮಿಸ್ ಆದ್ರೆ ಅಂಕ ಕಟ್ ಆಗೋದು ಗ್ಯಾರಂಟಿ. ಸೊ ಒಟ್ಟಾರೆ ಇಲ್ಲಿ 9 ಸ್ಟೆಪ್ಗಳನ್ನ ಕಾಣ್ತಾ ಇದ್ವಿ. 9 ಸ್ಟೆಪ್ ಅಲ್ಲಿ ಮೊದಲನೇ ಸ್ಟೆಪ್ ಯಾವುದಂದ್ರೆ ಸೆಂಡರ್ಸ್ ಅಡ್ರೆಸ್. ಸೊ ಸೆಂಡರ್ಸ್ ಅಡ್ರೆಸ್ ಅನ್ನ ನಾವು ಏನಂತ ಕರಿತೀವಿ, ಫ್ರಮ್ ಅಡ್ರೆಸ್ ಅಂತ ಕೂಡ ಕರಿತೀವಿ. ಸೊ ನೆನ್ಪಿಟ್ಕೊಳ್ಳಿ, ಫ್ರಮ್ ಅಡ್ರೆಸ್ ಅಂತ ಕೂಡ ಕರಿತೀವಿ. ಸೆಂಡರ್ ಅಂದ್ರೆ ಕಳಿಸೋರು, ಪತ್ರ ಕಳಿಸೋರು. ಅವರು ಯಾವ ಪತ್ರವನ್ನು ಬರಿತಾ ಇರ್ತಾರೆ ನಾವು ಫ್ರಾಮ್ ಅಡ್ರೆಸ್ ಅಂತ ಕರಿತೀವಿ. ಆಮೇಲೆ ಪತ್ರ ಬರೀತಕ್ಕಂಥ ಡೇಟ್, ಯಾವ ಡೇಟಲ್ಲಿ ನಾವು ಪತ್ರವನ್ನು ಬರಿತಾ ಇದ್ದೀವಿ. ಆಮೇಲೆ ಸ್ಯಾಲ್ಯುಟೇಷನ್ ಅಂದ್ರೆ ನಾವೊಂದು ಈ ಪರ್ಸನಲ್ ಲೆಟರ್ ಬರಿತಾ ಇದ್ದಂದ್ರೆ ಡಿಯರ್ ಫಾದರ್, ಡಿಯರ್ ಮದರ್, ಡಿಯರ್ ಬ್ರದರ್, ಡಿಯರ್ ಸಿಸ್ಟರ್, ಡಿಯರ್ ಫ್ರೆಂಡ್, ಈ ಥರ ಏನು ಬರಿತೀವಲ್ಲ ಅದಕ್ಕೆ ನಾವು ಸ್ಯಾಲ್ಯುಟೇಷನ್ ಅಂತ ಕರಿತೀವಿ. ಇದು 3ನೇ ಸ್ಟೆಪ್. ಇದಾದ ನಂತರ 4ನೇ ಸ್ಟೆಪ್ ಗ್ರೀಟಿಂಗ್ಸ್ ಇರುತ್ತೆ. ಗ್ರೀಟಿಂಗ್ಸ್ ಅಂದರೆ ನಾನು ಪತ್ರ ಬರೀತಾಗ ಉದ್ದೇಶ ಮೇನವಾಗಿ ಏನಿರುತ್ತೆ ಅದಕ್ಕಿಂತ ಮುಂಚೆ ನಾವು ಬರಿತೀವಲ್ಲ, ನೀವು ಹೇಗಿದ್ದೀರಾ, ನಾವೆಲ್ಲ ಚೆನ್ನಾಗಿದ್ದೀವಿ, ಈ ಥರ ನಾವು ಪ್ರಾರಂಭದಲ್ಲಿ ಏನು ಬರಿತೀವಿ ಅದಕ್ಕೆ ನಾವು ಗ್ರೀಟಿಂಗ್ಸ್ ಅಂತ ಕೂಡ ಕರಿತೀವಿ. ಸೊ ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಾಡಿ ಆಫ್ ದ ಲೆಟರ್, 5ನೇ ಸ್ಟೆಪ್. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಲೆಟರ್ನಲ್ಲಿ. ಈ ಬಾಡಿ ಆಫ್ ದ ಲೆಟರಲ್ಲಿ ನಾವು ಪತ್ರದಲ್ಲಿ ನಾವು ಯಾವ ಉದ್ದೇಶದಿಂದ ಪತ್ರ ಬರಿತಾ ಇದ್ವಿ ಅಂತಕ್ಕಂಥ ಡೀಟೇಲ್ ಆದ ಮಾಹಿತಿ ಇರುತ್ತೆ. ಅದಾದ ನಂತರ 6ನೇ ಸ್ಟೆಪ್ಪಲ್ಲಿ ಕನ್ಕ್ಲೂಷನ್ ಅಂದರೆ ಉಪಸಂಹಾರ. ಅಂದ್ರೆ ಪತ್ರದ ಒಂದು ಕೊನೆಗೆ ನಾವು ಏನು ಆ ಬಾಡಿ ಆಫ್ ದ ಲೆಟರ್ಲೇ ಬರ್ತಕ್ಕಂಥದ್ದು ಇದು. ಈ ನೋಡಿ ನೆನ್ಪಿಟ್ಕೊಳ್ಳಿ ಕೇರ್ಫುಲ್ ಆಗಿ, 4, 5, 6 ಈ 3 ಸ್ಟೆಪ್ ಏನಿವೆ ಬಾಡಿ ಆಫ್ ದ ಲೆಟರ್ಲೇ ಬರ್ತಕ್ಕಂಥದ್ದು. ಬಾಡಿ ಆಫ್ ದ ಲೆಟರಲ್ಲೇ ಮೊದಲನೇ ಒಂದು ಭಾಗವನ್ನು ನಾವು ಗ್ರೀಟಿಂಗ್ಸ್ ಅಂತ ಕರಿತೀವಿ, ಕೊನೆಯ ಭಾಗನ ಕನ್ಕ್ಲೂಷನ್ ಅಂತ ಕರಿತೀವಿ. ಸಪ್ರೇಟ್ ಆಗಿ ಮಾಡೋದೇನು ಬೇಕಾಗಿಲ್ಲ, ಬಟ್ ಕ್ಲಿಯರ್ ಆಗಿ ಐಡಿಯಾ ಬರಲಿ ಅಂತ ನಾನು ಸಪ್ರೇಟ್ ಆಗಿ ಮಾಡ್ಕೊಂಡಿದ್ದೀನಿ. ಸೊ ಕನ್ಕ್ಲೂಷನ್ ಆದ ನಂತರ ಕ್ಲೋಸಿಂಗ್ ಅಂತ ಬರುತ್ತೆ. ಲೆಟರ್ ರೈಟಿಂಗ್ ಅಲ್ಲಿ ನಾವು ಕೊನೆಗೆ ಬರಿತೀವಲ್ಲ ಅದು ಕ್ಲೋಸಿಂಗ್. ಅಂದ್ರೆ ಯುವರ್ ಲವಿಂಗ್ ಸನ್, ಯುವರ್ ಲವಿಂಗ್ ಡಾಟರ್ ಅಂತ ಬರಿತೀವಲ್ಲ ಅದನ್ನು ಕ್ಲೋಸಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಪತ್ರ ಮುಗಿಸ್ತಕ್ಕಂಥ ಒಂದು ಸ್ಟೆಪ್. ಇದು ಆದ ನಂತರ ಸೆಂಡರ್ಸ್ ಅಡ್ರೆಸ್ ಅಂತ ನೇಮ್ ಅಂಡ್ ಸಿಗ್ನೇಚರು. ಇಲ್ಲಿ ಸೆಂಡರ್ಸ್ ನೇಮ್ ಮತ್ತು ಸಿಗ್ನೇಚರ್ ಅಂದರೆ ನಮ್ಮ ಪತ್ರ ಬರೀತಕ್ಕಂಥವರ ಒಂದು ಹೆಸರು ಮತ್ತು ಸಿಗ್ನೇಚರ್ ಇರುತ್ತೆ. ಇದು ಆದ ನಂತರ ಕೊನೆ ಸ್ಟೆಪ್ ಬರ್ತಕ್ಕಂಥದ್ದು ಯಾವುದಂದ್ರೆ ರಿಸೀವರ್ಸ್ ಅಡ್ರೆಸ್ ಅಂದರೆ ಟು ಅಡ್ರೆಸ್, ಪತ್ರ ನಾವು ಯಾರಿಗೆ ಕಳಿಸ್ತಾ ಇದ್ವಿ ಅವರ ಒಂದು ವಿಳಾಸವನ್ನ ಬರೀಬೇಕು. ಈ ಎಲ್ಲ ಸ್ಟೆಪ್ಗಳನ್ನ ಕೇರ್ಫುಲ್ ಆಗಿ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಇದ್ರ ಮ್ಯಾಗ ಒಂದು ಆಕ್ಟಿವಿಟಿ ಇರುತ್ತೆ. ನೆಕ್ಸ್ಟ್ ನಮಗೆ ನಾನು ನೆಕ್ಸ್ಟ್ ಆಕ್ಟಿವಿಟಿ ನಾನು ಏನು ಕೊಡ್ತಾ ಹೋಗ್ತೀನಿ ಅಂದ್ರೆ ಈ 9 ಸ್ಟೆಪ್ಗಳನ್ನ ನಾನು ಜಿಗ್ ಮಾಡಿ ಉಲ್ಟಾ ಪಲ್ಟಾ ಮಾಡ್ಕೊಡ್ತೀನಿ. ಕೆಳಗಿನ ಮ್ಯಾಗೆ, ಮಧ್ಯದಿಂದ ಕೊನೆಗೆ, ಈ ಥರ ಇವುಗಳ ನಂಬರ್ಗಳನ್ನ ಉಲ್ಟಾ ಪಲ್ಟಾ ಮಾಡಿಕೊಡ್ತೀನಿ. ನೀವು ಅವುಗಳನ್ನ ಸೀರಿಯಲ್ ಆಗಿ ಮಾಡೋದು ಬರಬೇಕು ನಿಮಗೆ. ಒಂದು ಬಂದರೆ ನಿಮ್ಮ ಲೆಟರ್ ರೈಟಿಂಗ್ ಕಂಪ್ಲೀಟ್ ಆಗಿ ಬಂದಿದೆ ಅಂತ ಅರ್ಥ. ಒಂದು ವೇಳೆ ಈ ಸ್ಟೆಪ್ಗಳು ಕರೆಕ್ಟಾಗಿ ಆಗಲಿಲ್ಲ ಅಂದ್ರೆ ಅರ್ಥ ಏನು, ನಿಮ್ಗೆ ಒಂದು ಫಾರ್ಮೆಟನ್ನು, ಈ ಒಂದು ಸ್ಟೆಪ್ಗಳನ್ನು ನೀವು ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ ನೋಡಿ. ಸೊ ನೆನ್ಪಿಟ್ಕೊಳ್ಳಿ, ಫಸ್ಟ್ 2 ಫ್ರಾಮ್ ಅಡ್ರೆಸ್ಸು, ಡೇಟು, ಸ್ಯಾಲ್ಯುಟೇಷನು, ಗ್ರೀಟಿಂಗ್ಸು, ಬಾಡಿ ಆಫ್ ದ ಲೆಟರ್ ಮತ್ತು ಕನ್ಕ್ಲೂಷನ್. ಈ ಗ್ರೀಟಿಂಗ್ಸ್, ಬಾಡಿ ಆಫ್ ದ ಲೆಟರ್ ಮತ್ತು ಕನ್ಕ್ಲೂಷನ್ ಒಂದೇ ಸ್ಟೆಪ್ಪಲ್ಲಿ ಬರ್ತಕ್ಕಂಥದ್ದು. ಅದಾದ ನಂತರ ಕ್ಲೋಸಿಂಗ್ ಇರುತ್ತೆ, ಆಮೇಲೆ ನಮ್ಮ ಹೆಸರು ಮತ್ತು ಸಿಗ್ನೇಚರ್, ಕೊನೆಗೆ ಟು ಅಡ್ರೆಸ್. ಈ 9 ಸ್ಟೆಪ್ಗಳನ್ನು ಇದೇ ಥರ ಸೀರಿಯಲ್ ಆಗಿ ನಾವು ಲೆಟರಲ್ಲಿ ಯೂಸ್ ಮಾಡ್ಕೋಬೇಕು. ಯಾವುದೋ ಲೆಟರಲ್ಲಿ, ಪರ್ಸನಲ್ ಲೆಟರ್ ಅಂದ್ರೆ ಒಂದೇ, ಇನ್ಫಾರ್ಮಲ್ ಲೆಟರ್ ಅಂದ್ರೆ ಕೂಡ ಒಂದೇ. ಸೊ ಈಗ ಆಕ್ಟಿವಿಟಿ 2, ನಾವು ಆಕ್ಟಿವಿಟಿ 1 ಅಲ್ಲಿ ಏನು ಕಲ್ತ್ಕೊಂಡಿವಿ ಅಂದರೆ ಇಲ್ಲಿ ರೈಟಿಂಗ್ನ
ಒಂದು ಸ್ಟೆಪ್ಗಳನ್ನು ಕಲ್ತ್ಕೊಂಡಿವಿ ಯಾವ ಸ್ಟೆಪ್ಪಲ್ಲಿ ಬರಿಬೇಕಂತ. ಈಗ 2ನೇ ಚಟುವಟಿಕೆ ಏನು? ಈಗ ನೋಡಿ, ರೀಡ್ ದಿಸ್ ಲೆಟರ್ ಆ್ಯಂಡ್ ಅಬ್ಸರ್ವ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್. ಅಂದರೆ ಈ ಮೇಲೆ 1ನೇ ಚಟುವಟಿಕೆಯಲ್ಲಿ ನಿಮ್ಗೆ ನಾನು ಏನು ಸ್ಟೆಪ್ ಹೇಳಿದ್ದೀನಿ 9, ಆ ಸ್ಟೆಪ್ಗಳು ಎಲ್ಲೆಲ್ಲಿ ಬರುತ್ತೆ, ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಾಗಬೇಕಲ್ಲ. ಈಗ ನಾವು ಬರೀ ಇದು ಥಿಯರಿ ಕಲ್ತ್ಕೊಂಡಾಗಾಯಿತು, ಪ್ರಾಕ್ಟಿಕಲ್ ಆಗಿ ನೋಡಬೇಕಲ್ಲ. ಸೊ ಇಲ್ಲೇ ಒಂದು ಲೆಟರನ್ನು ನಿಮಗೆ ಬರೆದು ಈ ಸ್ಟೆಪ್ಗಳನ್ನು ನಾನು ಗುರುತು ಮಾಡಿ ತೋರಿಸ್ತೀನಿ, ಎಲ್ಲೆಲ್ಲಿ ಸ್ಟೆಪ್ಗಳು ಬರುತ್ತೆ ಅಂತ. ಓಕೆ, ಅದೇ 2ನೇ ಚಟುವಟಿಕೆ. ಇಲ್ಲೇನಿದೆ ನೋಡಿ, ಇಮ್ಯಾಜಿನ್ ಯು ಆರ್ ಪ್ರಣವ್ ಆರ್ ಪಾಯಲ್ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಆಳಂದ್. ಇದು ಫ್ರಮ್ ನಮ್ಮ ಪತ್ರ ಬರ್ತಕ್ಕಂಥ ಒಂದು ನಿಮ್ಗೆ ಇಮೇಜಿನ್ ಅಂತ ಕೊಟ್ಟಿರ್ತಾರೆ. ಅಂದರೆ ಇದು ನಮ್ಮ ಪತ್ರ ಬರೆಯುವವರ ಹೆಸರು. ನೀವು ಯಾವುದೇ ಕಾರಣಕ್ಕೂ ಎಕ್ಸಾಮ್ಗಳಲ್ಲಿ ನಿಮ್ಮ ಪರ್ಸನಲ್ ಅಡ್ರೆಸ್ಸನ್ನು, ನಿಮ್ಮ ಪರ್ಸನಲ್ ಹೆಸರನ್ನು ಮೆನ್ಷನ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಅವರಿಗೆ ಕೊಟ್ಟಿರ್ತಾರೆ. ನೀವು ಪತ್ರ ಬರೆಯೋರು ಯಾರು, ಪ್ರಣವ್ ಅಥವಾ ಪಾಯಲ್ ಅಂತ ಬರೀಬೇಕು. ಬಾಯ್ಸ್ ಇದ್ದರೆ ಪ್ರಣವ್ ಅಂತ ತೊಗೊಂಡು ಬರೀಬೇಕು, ಗರ್ಲ್ಸ್ ಇದ್ದರೆ ಪಾಯಲ್ ಅಂತ ತೊಗೊಂಡು ಬರಿಬೋದು. ನಿಮ್ಮ ವಿಳಾಸ ಏನಂದರೆ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಆಳಂದಲ್ಲಿ ಕಲಿತಾ ಇದ್ರೆ ಅಂದ್ಕೊಂಡು ಪತ್ರ ಬರೀಬೇಕು. ಇದು ಫ್ರಾಮ್ ಅಡ್ರೆಸ್. ಓಕೆನಾ, ನೆನ್ಪಿಟ್ಕೊಳ್ಳಿ. ಎಲ್ಲಿ ಇಮ್ಯಾಜಿನ್ ಯು ಆರ್ ಡ್ಯಾಶ್ ಡ್ಯಾಶ್ ಇರುತ್ತೆ ಅದು ಫ್ರಮ್ ಅಡ್ರೆಸ್ ಆಗಿರುತ್ತೆ. ಇದಾದ ನಂತರ ಪ್ರಶ್ನೆಗೆ ಏನು ಕೇಳ್ತಾರೆ, ರೈಟ್ ಅ ಲೆಟರ್ ಟು ಯುವರ್ ಫಾದರ್ ಅಬೌಟ್ ಯುವರ್ SA1 ಎಕ್ಸಾಮ್ ಪ್ರಿಪರೇಷನ್. ನಿಮ್ಮ ತಂದೆಯವರಿಗೆ ಒಂದು ಪತ್ರ ಬರೆಯಿರಿ. SA1 ಅಂದರೆ ಅರ್ಧ ವಾರ್ಷಿಕ ಪರೀಕ್ಷೆಗೆ ನೀವು ಯಾವ ಥರ ತಯಾರಿ ಆಗ್ತಾ ಇದ್ರಿ ಅನ್ನೋದ್ರ ಬಗ್ಗೆ ಪತ್ರ ಬರೆಯಿರಿ ಅಂತ ಎಕ್ಸಾಮಲ್ಲಿ ಕೇಳ್ಬೋದು. ಇದು ಪರ್ಸನಲ್ ಲೆಟರ್. ಇಲ್ಲಿ ನಮ್ಗೆ ಏನು ಗೊತ್ತಾಯಿತು, ಈ ಒಂದು ರೈಟ್ ಎ ಲೆಟರ್ ಟು ಅಂದಲ್ಲಿ ನಮ್ಗೆ ಏನು ಗೊತ್ತಾಯ್ತು ಅಂದರೆ, ನಾವು ಲೆಟರನ್ನೇ ಯಾರಿಗೆ ಬರಿಬೇಕು, ಟು ಅಡ್ರೆಸ್ ಯಾವುದು ಅಂತ. ಫ್ರಮ್, ನಾವು ಇಲ್ಲಿ ಇಮ್ಯಾಜಿನ್ ಇದ್ದಲ್ಲಿ ಫ್ರಾಮ್ ಅಡ್ರೆಸ್ಸನ್ನು ಪಡ್ಕೊಂಡಿವಿ. ಇದರಲ್ಲಿ ಏನಾಗಿ ಎಲ್ಲಿ ಕಲ್ತ್ಕೊಂಡಿವಿ, ನಾವು ಟು ಅಡ್ರೆಸ್ಸನ್ನು ಕಲ್ತ್ಕೊಂಡಿವಿ ಮತ್ತು ಸಬ್ಜೆಕ್ಟ್ ಕಲ್ತ್ಕೊಂಡಿವಿ, ಯಾವ ವಿಷಯಕ್ಕೆ ನಾವು ಪತ್ರ ಬರಿಬೇಕು ಅಂತ. ಈಗ ನಾನು ಲೆಟರ್ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಈ ಮೇಲ್ಗಡೆ ನಮ್ಮ ಆ್ಯಕ್ಟಿವಿಟಿ ಏನಿದೆ, ಮೊದಲನೇದಾಗಿ ಸೆಂಡರ್ಸ್ ಅಡ್ರೆಸ್ ಇದೆ, ಅಂದರೆ ಫ್ರಾಮ್ ಅಡ್ರೆಸ್ ಮತ್ತು ಡೇಟ್ ಇದೆ. ಅದನ್ನು ಇಲ್ಲಿ ಬರಿತಾ ಹೋಗ್ತೀನಿ ನಾನೀಗ. ನೋಡಿ, ಮೊದಲು ನಾನು ಫಸ್ಟ್ ಸ್ಟೆಪ್ ಯಾವುದು ಮಾಡ್ಕೊಂಡೆ, ಫ್ರಾಮ್ ಅಡ್ರೆಸ್ಸನ್ನು ಬರೆದೆ. ಓಕೆನಾ, ಫ್ರಾಮ್ ಅಡ್ರೆಸ್ಸಿಗೆ ನನ್ನ ಹೆಸರು ಇಲ್ಲಿ ಕೊಟ್ಟಿದ್ದಾರಲ್ಲ ಅದೇ ಬರಿತೀನಿ. ಪ್ರಣವ್ M 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಆಳಂದ್. ಇದು ಸೆಂಡರ್ಸ್ ಅಡ್ರೆಸ್. ಓಕೆ, ಸೆಂಡರ್ಸ್ ಅಡ್ರೆಸ್ ಆದ ನಂತರ 2ನೇ ಸ್ಟೆಪ್ ಯಾವುದು ಅಂದರೆ ಡೇಟ್ ಇದೆ ನೋಡಿ. ಇದು 2ನೇ ಸ್ಟೆಪ್. ಡೇಟು ನಾನು ಬರ್ತಕ್ಕಂಥ ಯಾವಾಗ ಪತ್ರ ಬರ್ತಾ ಇದ್ರು ಅವತ್ತಿನ ಡೇಟನ್ನು ಹಾಕ್ಬೇಕು ನೀವು. 28th ಸೆಪ್ಟೆಂಬರ್ 2024 ಇದು ಡೇಟ್ ಇದೆ. ಇದು 2ನೇ ಸ್ಟೆಪ್ ಆಯಿತಾ. ಇನ್ನು 3ನೇ ಸ್ಟೆಪ್ಪಲ್ಲಿ ಏನು ಬರೀಬೇಕಂದ್ರೆ ಡಿಯರ್ ಫಾದರ್, ಇದು ಸ್ಯಾಲ್ಯೂಟೇಷನ್. ಇಲ್ಲಿ ನಾನು ಸ್ಟೆಪ್ ಈಗ ಈ ಕಡೆ ಬಾಕ್ಸಲ್ಲಿ ಏನು ಕೊಟ್ಟಿರ್ತೀನಿ ನಾನು, ಅದೆಲ್ಲ ಸ್ಟೆಪ್ಗಳು. ಓಕೆನಾ, ನೆನ್ಪಿಟ್ಕೊಳ್ಳಿ. ಲೆಟ್ರಲ್ಲಿ ಇದು ಲೆಟರ್ ಬರೆದಿದ್ದೀನಿ, ಮುಂದ್ಗಡೆ ಬಾಕ್ಸ್ ಕೊಟ್ಟಿದೆ ಎಲ್ಲ ಸ್ಟೆಪ್ಗಳು. ಇದು ಸ್ಯಾಲ್ಯೂಟೇಷನ್. ಡಿಯರ್ ಫಾದರ್, ನಮ್ಮ ತಂದೆಯವರಿಗೆ ಪತ್ರ ಬರಿ ಅಂದಿದ್ದಾರೆ, ಅದಕ್ಕೆ ನಾನು ಡಿಯರ್ ಫಾದರ್ ಅಂತ ಬರಿತಾ ಇದ್ವಿ. ಒಂದು ವೇಳೆಗೆ ಫ್ರೆಂಡಿಗೆ ಬರಿ ಅಂದರೆ ನಾವು ಡಿಯರ್ ಫ್ರೆಂಡ್ ಅಂತ ಬರಿತಾ ಇದ್ದೆ. ಈ ಗ್ರೀಟಿಂಗ್ಸ್ ಅಂದರೆ ಪತ್ರ ಬರೀತಕ್ಕಂಥ ಮೊದಲನೇ ಒಂದು ಸ್ಟೆಪ್ಪಲ್ಲಿ ಬಾಡಿ ಆಫ್ ದ ಲೆಟರಲ್ಲಿ ನಾವು ಏನು ಬರಿತೀವಿ, ಗ್ರೀಟಿಂಗ್ಸ್. ಈ ಗ್ರೀಟಿಂಗ್ಸ್ ಅದು 4ನೇ ಸ್ಟೆಪ್ ಇದು. ಓಕೆನಾ, ಈ 4ನೇ ಸ್ಟೆಪ್ಪಲ್ಲಿ ನಾವು ಗ್ರೀಟಿಂಗ್ಸನ್ನು ಅಂದರೆ ನೀವು ಹೇಗಿದ್ದೀರಾ, ನಾವು ಹೇಗಿದ್ದೀರಾ, ನಮ್ಮ ಯೋಗಕ್ಷೇಮದ ಬಗ್ಗೆ ಕೇಳ್ಕೋಬೇಕು. ನೋಡಿ, ಐ ಹೋಪ್ ದಿಸ್ ಲೆಟರ್ ಫೈಂಡ್ಸ್ ಯು ಇನ್ ಅ ಗುಡ್ ಹೆಲ್ತ್ ಆ್ಯಂಡ್ ಸ್ಪಿರಿಟ್ಸ್. ಈ ಪತ್ರ ಬರೆಯೋದರಲ್ಲಿ ನಾನು ಮೊದಲನೇದಾಗಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಐ ವಾಂಟ್ ಟು ಟೇಕ್ ಅ ಮೂಮೆಂಟ್ ಟು ಶೇರ್ ವಿತ್ ಯು ಹೌ ಮೈ ಪ್ರಿಪರೇಷನ್ ಫಾರ್ ದಿ ಅಪ್ಕಮಿಂಗ್ SA1 ಎಕ್ಸಾಮ್ ಈಸ್ ಗೋಯಿಂಗ್ ಆನ್. ಮುಂದೆ ಬರ್ತಕ್ಕಂಥ ಪರೀಕ್ಷೆಗೆ ನಾನು ಯಾವ ಥರ ತಯಾರಿ ಆಗ್ತಿದ್ದೆ ಅನ್ನೋದ್ರ ಬಗ್ಗೆ ತಿಳಿಸ್ಬೇಕಾಗಿತ್ತು, ಅದಕ್ಕೆ ಈ ಪತ್ರವನ್ನು ಬರೆದಿದ್ದೀನಿ. ಇಷ್ಟರಲ್ಲಿ ನಾವು ಗ್ರೀಟಿಂಗ್ಸನ್ನು ಬರೆದಿವಿ. ಇದಾದ ನಂತರ ಅದೇ ಬಾಡಿ ಆಫ್ ದ ಒಂದು ಲೆಟರಲ್ಲಿ ಬರ್ತಕ್ಕಂಥ ಇನ್ನೊಂದು ಸ್ಟೆಪ್ ಯಾವುದು, ಇಲ್ಲಿ ನಾವು ಡೀಟೇಲ್ ಆಗಿ ಬರೀಬೇಕು, ನಾನು ಎಕ್ಸಾಮ್ಗೆ ಯಾವ ಥರ ಪ್ರಿಪೇರ್ ಆಗ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ. ಐ ಹ್ಯಾವ್ ಬಿನ್ ವರ್ಕಿಂಗ್ ಹಾರ್ಡ್ ಫೋಕಸಿಂಗ್ ಆನ್ ಆಲ್ ಸಬ್ಜೆಕ್ಟ್ಸ್ ವೇರ್ ಐ ಫೀಲ್ ಐ ನೀಡ್ ದ ಮೋಸ್ಟ್ ಇಂಪಾರ್ಟೆಂಟ್. ನಾನು ಪ್ರತಿಯೊಂದು ಸಬ್ಜೆಕ್ಟನ್ನು ತುಂಬ ಹಾರ್ಡಾಗಿ ಓದ್ತಾ ಇದ್ದೀನಿ. ಯಾವ್ಯಾವ ಟಾಪಿಕನ್ನು ಇಂಪಾರ್ಟೆಂಟ್ ಕೊಡಬೇಕು ಅವುಗಳನ್ನು ಕೊಟ್ಟು ನಾನು ಓದ್ತಾ ಇದ್ದೀನಿ. ಐ ಆಮ್ ಪ್ರಾಕ್ಟಿಸಿಂಗ್ ಪ್ರಾಬ್ಲಮ್ಸ್ ಡೈಲಿ ಆ್ಯಂಡ್ ರಿವೈಸಿಂಗ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಆ್ಯಂಡ್ ಕಾನ್ಸೆಪ್ಟ್ಸ್. ಇನ್ನು ಪ್ರತಿಯೊಂದು ಪ್ರಾಬ್ಲಮನ್ನು ನಾನು ಕರೆಕ್ಟಾಗಿ, ಅಂದರೆ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಆಗಿರ್ಬೋದು, ಬುಕ್ಕಿನಂತಹ ಪ್ರಾಬ್ಲಮನ್ನು ಕರೆಕ್ಟಾಗಿ ಸಾಲ್ವ್ ಮಾಡ್ತಾ ಇದ್ದೀನಿ ಮತ್ತು ನಾನು ಪ್ರತಿಯೊಂದು ಪಾಠಗಳು, ಫಾರ್ಮುಲಾಗಳು, ಸೂತ್ರಗಳನ್ನು ರಿವಿಷನ್ ಮಾಡ್ತಾ ಇದ್ದೀನಿ. ಮೈ ಟೀಚರ್ಸ್ ಹ್ಯಾವ್ ಬಿನ್ ವೆರಿ ಹೆಲ್ಪ್ಫುಲ್ ಪ್ರೊವೈಡಿಂಗ್ ಎಕ್ಸ್ಟ್ರಾ ವರ್ಕ್ ಶೀಟ್ಸ್. ಇನ್ನು ನಮ್ಮ ಶಿಕ್ಷಕರು ಕೂಡ ನಮಗೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಅವರು ಓದೋಕ್ಕೆ ನಮಗೆ ಪ್ರಾಕ್ಟೀಸ್ ಆಗಲಿ ಅಂತ ವರ್ಕ್ ಶೀಟ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಕ್ಲಿಯರಿಂಗ್ ಡೌಟ್ಸ್ ಇನ್ ಕ್ಲಾಸ್, ನಮಗೆ ಏನೇ ಡೌಟ್ ಇದ್ದರೂ ಕೂಡ ನಮ್ಮ ಟೀಚರ್ಸ್ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ, ಸಾಲ್ವ್ ಮಾಡ್ತಾ ಇದ್ದಾರೆ. ಪ್ಲೀಸ್ ಡೋಂಟ್ ವರಿ ಅಬೌಟ್ ಮೀ, ಅದಕ್ಕಾಗಿ ನೀವು ಏನು ಚಿಂತೆ ಮಾಡಬೇಡಿ, ನಾನು ಚೆನ್ನಾಗಿ ಓದ್ತಾ ಇದ್ದೀನಿ. ಐ ಆಮ್ ಡೂಯಿಂಗ್ ಮೈ ಬೆಸ್ಟ್ ಆ್ಯಂಡ್ ಸ್ಟೇಯಿಂಗ್ ಫೋಕಸ್ಡ್. ಐ ಪ್ರಾಮಿಸ್ ಟು ಕೀಪ್ ಯು ಅಪ್ಡೇಟ್ ಆನ್ ಮೈ ಪ್ರೋಗ್ರೆಸ್. ಅದ್ರ ಜೊತೆಗೆ ನಾನು ಎಕ್ಸಾಮ್ ಆದ ನಂತರ ಯಾವ ಥರ ನಾನು ಮಾರ್ಕ್ಸನ್ನು ಪಡ್ಕೊಂಡೆ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ, ತಿಳಿಸ್ತೀನಿ. ಆ್ಯಂಡ್ ಹೋಪ್ ಟು ಮೇಕ್ ಯು ಪ್ರೌಡ್ ವಿತ್ ಗುಡ್ ರಿಸಲ್ಟ್. ಒಳ್ಳೆ ರಿಸಲ್ಟ್ ತೆಗೆಯೋ ಮೂಲಕ ಒಂದು ನಿಮಗೆ ಹೆಮ್ಮೆ ತರೋ ಹಾಗೆ ನಾನು ನಡ್ಕೋತೀನಿ ಅಂತ. ಇದು ಬಾಡಿ ಆಫ್ ದ ಲೆಟರ್ಲಿ. ಇನ್ನು ಕನ್ಕ್ಲೂಷನ್, ಇದು ಕೂಡ ಬಾಡಿ ಆಫ್ ದ ಲೆಟರಲ್ಲೇ ಬರ್ತಕ್ಕಂಥದ್ದು. ಇದು ಕನ್ಕ್ಲೂಷನ್. ಇದು ಕನ್ಕ್ಲೂಷನ್ ಎಷ್ಟನೇ ಸ್ಟೆಪ್ ಇದೆ ಬರೋಣ ಇಲ್ಲಿ. 5ನೇ ಸ್ಟೆಪ್ಪು, 6ನೇ ಸ್ಟೆಪ್ಪಲ್ಲಿ ಕನ್ಕ್ಲೂಷನ್ ಇದೆ. 6ನೇ ಸ್ಟೆಪ್ ಇನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ.
ಬಾಡಿ ಆಫ್ ದ ಲೆಟರಲ್ಲಿ ಗ್ರೀಟಿಂಗ್ಸ್ ಕೂಡ ಬಂದಿದೆ, ಕನ್ಕ್ಲೂಷನ್ ಕೂಡ ಬಂದಿದೆ. ಇದಾದ ನಂತರ ನಮ್ಗೆ ಒಟ್ಟಾರೆ ಸ್ಟೆಪ್ ಆಯಿತು. ಇದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಯಾವುದು ಈಗ ಕ್ಲೋಸಿಂಗ್. ಕ್ಲೋಸಿಂಗ್ ಸ್ಟೆಪ್ಪಲ್ಲಿ ನಾವು ಏನು ಬರೀಬೇಕಂದ್ರೆ ಯುವರ್ಸ್ ಲವಿಂಗ್ಲಿ ಅಂತ ಬರೀಬೇಕು. ಬರೆದಾದ ನಂತರ ನಿಮ್ಮ ಹೆಸರು ಮತ್ತು ಸಿಗ್ನೇಚರ್ನ ಇಲ್ಲಿ ಮಾಡಬೇಕು. ಇದಾದ ನಂತರ ಕೊನೆ ಸ್ಟೆಪ್ಪಲ್ಲಿ ಏನು ಬರುತ್ತೆ, ಟು ಅಡ್ರೆಸ್. ಟು ಅಡ್ರೆಸ್ ಅಂದರೆ ರಿಸೀವರ್ಸ್ ಅಡ್ರೆಸ್ ಅಂತ ಹೇಳ್ತೀವಿ. ನೀವು ಪತ್ರ ಯಾರಿಗೆ ಬರ್ತಾ ಇದ್ದೀರಿ, ನಿಮ್ಮ ತಂದೆಯವ್ರಿಗೆ ಬರ್ತಾ ಇದ್ದೀರಿ. ಸೊ ನಿಮ್ಮ ತಂದೆ ಹೆಸರನ್ನೇ ಬರೀಬೇಕಿದೆ. ಈಗ ಇಲ್ಲಿ ನಿಮ್ಮ ತಂದೆ ಹೆಸರನ್ನು ಅವ್ರು ಕೊಟ್ಟಿಲ್ಲ, ಸೊ ನೀವು ಓನ್ ತಂದೆ ಹೆಸರನ್ನು ಬರೀಬಹುದು. ಗೌರೀಶ್ ಪಾಟೀಲ್, 4th ಕ್ರಾಸ್, ಬಸವ ಕಾಲೋನಿ, ಕಲಬುರಗಿ. ಇದು ರಿಸೀವರ್ಸ್ ಅಡ್ರೆಸ್. ಒಟ್ಟಾರೆ ಇಷ್ಟು ಸ್ಟೆಪ್ಗಳನ್ನು ನೋಡ್ಕೊಂಡಿವಿ, 9 ಸ್ಟೆಪ್ಗಳನ್ನು ನೋಡ್ಕೊಂಡಿವಿ. ಸ್ವಲ್ಪ ನಾನು ಶಾರ್ಟಾಗಿ ರಿವಿಷನ್ ಮಾಡ್ತೀನಿ. ಫಸ್ಟ್ ಸ್ಟೆಪ್ಪಲ್ಲಿ ಫ್ರಾಮ್ ಅಡ್ರೆಸ್, ಸೆಕೆಂಡ್ ಸ್ಟೆಪ್ಪಲ್ಲಿ ಡೇಟ್, 3ನೇ ಸ್ಟೆಪ್ಪಲ್ಲಿ ಸ್ಯಾಲ್ಯುಟೇಷನ್, 4ನೇ ಸ್ಟೆಪ್ಪಲ್ಲಿ ಗ್ರೀಟಿಂಗ್ಸ್, 5ನೇ ಸ್ಟೆಪ್ಪಲ್ಲಿ ಬಾಡಿ ಆಫ್ ದ ಲೆಟರ್, 6ನೇ ಸ್ಟೆಪ್ಪಲ್ಲಿ ಕನ್ಕ್ಲೂಷನ್, 7ನೇ ಸ್ಟೆಪ್ಪಲ್ಲಿ ಕ್ಲೋಸಿಂಗ್, 8ನೇ ಸ್ಟೆಪ್ಪಲ್ಲಿ ನೇಮ್ ಮತ್ತು ಸಿಗ್ನೇಚರ್, 9ನೇ ಸ್ಟೆಪ್ಪಲ್ಲಿ ಟು ಅಡ್ರೆಸ್. ಆಕ್ಟಿವಿಟಿ 1 ನಾವು ಬರೀ ಸ್ಟೆಪ್ಗಳನ್ನ ನೋಡ್ಕೊಂಡಿವಿ, ಸ್ಟೆಪ್ನ ಹೆಸರುಗಳು. ಆಕ್ಟಿವಿಟಿ 2 ಲೆಟರ್ ಜೊತೆಗೆ ಆ ಸ್ಟೆಪ್ಗಳು ಎಲ್ಲೆಲ್ಲಿ ಬರುತ್ತೆ ಅಂತ ನೋಡ್ಕೊಂಡಿವಿ. ಈಗ ಆಕ್ಟಿವಿಟಿ 3 ಏನಿದೆ ಅಂದರೆ ನಿಮ್ಮ ಕೆಲಸ. ಇವೆರಡೂ ಲೆಟರ್ ಆಕ್ಟಿವಿಟಿಗಳನ್ನ ನಾವೀಗ ಓದ್ಕೊಂಡ್ರೆ ನೀವೆಲ್ಲ ಓದ್ಕೊಂಡು ಮನಸ್ಸಿನಲ್ಲಿ ಕರೆಕ್ಟಾಗಿ ಓದ್ಕೊಂಡು ನೆನಪಿಟ್ಕೋಬೇಕು. ಈ 3 ಚಟುವಟಿಕೆ ನೆನಪಿಟ್ಕೊಂಡು ನೀವು ಓನಾಗಿ ಬರೀಬೇಕಾಗುತ್ತೆ. ಏನಿದೆ ಪ್ರಶ್ನೆ ನೋಡಿ, rearrange the steps of informal letter and rewrite the steps in ಪ್ರಾಪರ್ ಆರ್ಡರ್ ಇನ್ ದ ಸ್ಪೇಸ್ ಪ್ರೊವೈಡೆಡ್. ಇಲ್ಲೆಲ್ಲ ಏನು ಕೊಟ್ಟಿದ್ದೀವಿ ಅಂದರೆ 1ರಿಂದ 9ರವರೆಗೆ ನಮ್ಮ ಲೆಟರ್ ರೈಟಿಂಗ್ ಸ್ಟೆಪ್ ಏನಿದೆ ಅವುಗಳನ್ನು ನಾವು ಮೇಲೆ ಕೆಳಗೆ ಮಾಡಿ ಕೊಟ್ಟಿದ್ದೀವಿ. ಇನ್ನು ನೋಡಿ, ಮೊದಲನೇ ಸ್ಟೆಪ್ಪಲ್ಲಿ ನಾನು ಕ್ಲೋಸಿಂಗ್ ಅಂತ ಕೊಟ್ಟಿನಿ. ಮೊದಲನೇ ಸ್ಟೆಪ್ ನಮ್ಗೆ ಕ್ಲೋಸಿಂಗ್ ಬರೋದಿಲ್ಲ. ಬೇಕಾದ್ರೆ ನಾವು ಇಲ್ಲಿ ಒಂದನೇ ಆಕ್ಟಿವಿಟಿಯಲ್ಲಿ ನೋಡ್ಕೊಂಬರೋಣ. ಮೊದಲನೇ ಸ್ಟೆಪ್ಪಲ್ಲಿ ಗ್ರೀಟಿಂಗ್ಸ್ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಕನ್ಕ್ಲೂಷನ್ ಇದೆ. ಇಲ್ಲಿ ನೋಡಿ 7ನೇ ಸ್ಟೆಪ್ ಇದೆ ಕನ್ಕ್ಲೂಷನ್. ಹೌದಾ, ಈ ಥರ ನಾವೇನು ಮಾಡ್ತೀವಿ, ಉಲ್ಟಾ ಪಲ್ಟ ಮೇಲೆ ಕೆಳಗೆ ಮಾಡ್ಕೊಂಡಿರ್ತೀವಿ. 1ನೇದು ಕ್ಲೋಸಿಂಗ್ ಕೊಟ್ಟಿದ್ದೀವಿ, 2ನೇದು ಗ್ರೀಟಿಂಗ್ಸ್ ಅಂತ ಕೊಟ್ಟಿದ್ದೀವಿ, 3ನೇದು ಬಾಡಿ ಆಫ್ ದ ಲೆಟರ್ ಅಂತ ಕೊಟ್ಟಿದ್ದೀವಿ, 4ನೇದು ಡೇಟು. ಈ ಥರ ಎಲ್ಲ 9 ಸ್ಟೆಪ್ಪಲ್ಲಿ ಉಲ್ಟಾ ಪಲ್ಟ ಮಾಡಿಕೊಟ್ಟಿದ್ದೀವಿ. ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಸೀರಿಯಲ್ ನಂಬರ್ ಈ ಒಂದು ಬಾಕ್ಸಲ್ಲಿ ನಿಮ್ಗೆ ಏನು ಖಾಲಿ ಜಾಗ ಕೊಟ್ಟಿದ್ದೀನೋ ಈ ಖಾಲಿ ಜಾಗದಲ್ಲಿ ಇಲ್ಲಿ ಸೀರಿಯಲ್ ನಂಬರ್ 1 ಹಾಕಿ ಇಲ್ಲಿ ಫಸ್ಟ್ ಏನು ಬರೀಬೇಕು, ನಾವು ಇಲ್ಲಿ ಫಸ್ಟಲ್ಲಿ ಬರೀಬೇಕಾದ ಯಾವುದು, ಸೆಂಡರ್ಸ್ ಅಡ್ರೆಸ್ ಅಂದರೆ ಫ್ರಾಮ್ ಅಡ್ರೆಸ್. ಇದು 7ನೇ ಸ್ಟೆಪ್ಪನ್ನು ಮೊದಲು ಇಲ್ಲಿ ಬರೀಬೇಕು 1ನೇದರಲ್ಲಿ. ಇನ್ನು 2ನೇದು ಅಡ್ರೆಸ್ ಆದ ನಂತರ ನಾವು ಬರ್ತೀವಿ, 2ನೇ ಸ್ಟೆಪ್ಪು ಡೇಟ್ ಬರಿತೀವಿ. ಸೊ ಈ 2ನೇದಲ್ಲಿ ಡೇಟನ್ನು ಬರೀಬೇಕು. ಇಲ್ಲಿ ಉಲ್ಟಾ ಕೊಟ್ಟಿದ್ದಾನೆ, ಇಲ್ಲೆಲ್ಲ ಸೀದಾ ಮಾಡ್ಕೊತ ಹೋಗ್ಬೇಕು ಅಷ್ಟೇ, ಮತ್ತೇನಿಲ್ಲ. ಇಷ್ಟು ಮಾಡಿದರೆ ನಮ್ಗೆ ಏನು ಪ್ರಾಕ್ಟೀಸ್ ಆಗುತ್ತೆ, ಸ್ಟೆಪ್ಗಳು ಪ್ರಾಕ್ಟೀಸ್ ಆಗುತ್ತೆ. ನಾವು ಮೇಲಿನ 1-2 ಸ್ಟೆಪ್ಪಲ್ಲಿ ಬರೀ ಕಲ್ತ್ಕೊಂಡಿವಿ ಅಷ್ಟೇ. ಇಲ್ಲಿ ನಾವು ಕಲ್ತ್ಕೊಂಡಿದ್ದು ನೆನಪಿದೆಯಾ ಅಂತ ಟೆಸ್ಟ್ ಮಾಡ್ತಕ್ಕಂಥ ಈ ಒಂದು ಚಟುವಟಿಕೆ. ಇದು 3ನೇದು. ಇದು 4ನೇ ಚಟುವಟಿಕೆ ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ಎಕ್ಸಾಮ್ ಪರ್ಪಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ. ಎಕ್ಸಾಮ್ಗಳಲ್ಲಿ ಯಾವ ಪ್ರಶ್ನೆ ನಿಮಗೆ ಬರ್ಬೋದು ಅಂತ ಇಲ್ಲಿ ಎಕ್ಸ್ಪೆಕ್ಟೆಡ್ ತುಂಬ ಇಂಪಾರ್ಟೆಂಟ್ ಅಂತ 6 ಲೆಟರ್ಗಳನ್ನ ಕೊಟ್ಟಿದ್ವಿ. ಈ 6 ಲೆಟರನ್ನು ಪ್ರಾಕ್ಟೀಸ್ ಮಾಡಿದರೆ ಸಾಕು, ಇದರಲ್ಲಿ 1 ಲೆಟರ್ ನಿಮಗೆ ಖಂಡಿತವಾಗಿ ಎಕ್ಸಾಮ್ಗೆ ಬರಬಹುದು ಅಂತ ಒಂದು ಗೆಸ್. ಆಕ್ಟಿವಿಟಿ 4 ಏನಿದೆ ಅಂದರೆ ರೈಟ್ ದ ಲೆಟರ್ಸ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಈ ಕೆಳಗೆ ಕೊಟ್ಟಂಥ ಮಾಹಿತಿಯನ್ನು ಬಳಸಿಕೊಂಡು ಲೆಟರನ್ನು ಬರೀರಿ ಅಂತ. ಇಲ್ಲಿ ನೋಡಿ, ಇಮ್ಯಾಜಿನ್ ಯು ಆರ್ ಅರುಣ್ ಆರ್ ಅರ್ಪಿತಾ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಕಲಬುರಗಿ. ಇಲ್ಲಿ ನಿಮಗೆ ಲೆಟರ್ನ ಒಂದು ಫ್ರಾಮ್ ಅಡ್ರೆಸ್ ಕೊಟ್ಟಿದ್ದಾರೆ. ನೀವು ಬಾಯ್ಸ್ ಇದ್ದರೆ ಅರುಣ್, ಗರ್ಲ್ಸ್ ಇದ್ದರೆ ಅರ್ಪಿತಾ ಅಂತ ಅಂದ್ಕೊಂಡು 10th ಸ್ಟ್ಯಾಂಡರ್ಡ್ನ ಸರ್ಕಾರಿ ಪ್ರೌಢಶಾಲೆ ಕಲಬುರಗಿಯಲ್ಲಿ ಕಲಿತಿದ್ರೆ ಅಂದ್ಕೊಂಡು ಪತ್ರ ಬರೀಬೇಕು. ಇನ್ನು ಇಲ್ಲಿ ಕೆಳಗೆ ನಿಮಗೆ 6 ಲೆಟರ್ಗಳನ್ನ ಕೊಟ್ಟಿದ್ದೀನಿ. ಈ 6 ಲೆಟರ್ಗಳನ್ನ ನೀವು ಓನ್ ಆಗಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏನು ಮೇಲ್ಗಡೆ ನಾನು ಸ್ಟೆಪ್ ತೋರಿಸಿದ್ರು ಅದೇ ಥರ ಸ್ಟೆಪ್ಗಳನ್ನ ಫಾಲೋ ಮಾಡಿ. ಮೊದಲನೇ ಲೆಟರ್ ಏನಿದೆ, ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ದೆಮ್ ಟು ಯುವರ್ ಬರ್ಡೇ ಪಾರ್ಟಿ. ನಿಮ್ಮ ಗೆಳೆಯನಿಗೆ ನಿಮ್ಮ ಒಂದು ಹುಟ್ಟುಹಬ್ಬದ ಒಂದು ಪಾರ್ಟಿಗೆ ಇನ್ವೈಟ್ ಮಾಡೋಕ್ಕೆ ಪತ್ರ ಬರೀರಿ ಅಂತ ಇದೆ. ಈ 2ನೇ ಲೆಟರ್ ಏನಿದೆ, ರೈಟ್ ಅ ಲೆಟರ್ ಟು ಯುವರ್ ಕಸಿನ್ ಶೇರಿಂಗ್ ಯುವರ್ ಎಕ್ಸ್ಪೀರಿಯನ್ಸ್ ಆಫ್ ಅ ರೀಸೆಂಟ್ ಸ್ಕೂಲ್ ಟ್ರಿಪ್. ನೀವು ಸ್ಕೂಲ್ ಟ್ರಿಪ್ ಹೋಗಿರ್ತೀರ, ಪ್ರವಾಸಕ್ಕೆ ಹೋಗಿರ್ತೀರಲ್ಲ, ಅದ್ರ ಬಗ್ಗೆ ನಿಮ್ಮ ಕಸಿನ್ ಅವರಿಗೆ ನಿಮ್ಮ ಅನುಭವಗಳ ಕುರಿತು ಬರೀಬೇಕು. ಇನ್ನು 3ನೇದು, ರೈಟ್ ಅ ಲೆಟರ್ ಟು ಯುವರ್ ಗ್ರ್ಯಾಂಡ್ ಫಾದರ್ ಟೆಲ್ಲಿಂಗ್ ಹಿಮ್ ಅಬೌಟ್ ಯುವರ್ ಸ್ಕೂಲ್ ಅಚೀವ್ಮೆಂಟ್ಸ್. ನಿಮ್ಮ ಶಾಲೆಯ ಒಂದು ಸಾಧನೆಯ ಬಗ್ಗೆ ನಿಮ್ಮ ಅಜ್ಜ ಅವರಿಗೆ ಪತ್ರ ಬರೆಯಿರಿ. 4ನೇದು, ರೈಟ್ ಅ ಲೆಟರ್ ಟು ಯುವರ್ ಅಂಕಲ್ ಥ್ಯಾಂಕಿಂಗ್ ಹಿಮ್ ಫಾರ್ ದ ಗಿಫ್ಟ್ ಹಿ ಸೆಂಟ್ ಆನ್ ಯುವರ್ ಬರ್ಡೇ. ನಿಮ್ಮ ಬರ್ಡೇಗೆ ನಿಮ್ಮ ಅಂಕಲ್ ಅವರು ಒಂದು ಗಿಫ್ಟನ್ನು ಕಳಿಸಿರ್ತಾರಲ್ಲ, ಅದಕ್ಕೆ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಒಂದು ಪತ್ರ ಬರೆಯಿರಿ ಅಂತ ಇದೆ. ಇನ್ನು 5ನೇ ಲೆಟರ್, ರೈಟ್ ಅ ಲೆಟರ್ ಟು ಯುವರ್ ಕ್ಲಾಸ್ಮೇಟ್ ಅಪಾಲೋಜಿಂಗ್ ಫಾರ್ ನಾಟ್ ಬೀಯಿಂಗ್ ಏಬಲ್ ಟು ಅಟೆಂಡ್ ದೇರ್ ಫಂಕ್ಷನ್. ನಿಮ್ಮ ಕ್ಲಾಸ್ಮೇಟ್ ನಿಮಗೆ ಒಂದು ಫಂಕ್ಷನ್ಗೆ ಕರೆದಿರ್ತಾರೆ, ಅವ್ರ ಮನೆ ಫಂಕ್ಷನ್ಗೆ, ನಿಮ್ಗೆ ಹೋಗೋಕೆ ಆಗಿರೋಲ್ಲ, ಅದಕ್ಕಾಗಿ ಸಾರಿ ಕೇಳೋ ಸಲುವಾಗಿ ಒಂದು ಪತ್ರವನ್ನು ಬರೀಬೇಕು. 6ನೇ ಲೆಟರ್ ಏನಿದೆ, ರೈಟ್ ಅ ಲೆಟರ್ ಟು ಯುವರ್ ಪೇರೆಂಟ್ಸ್ ಆಸ್ಕಿಂಗ್ ದೆಮ್ ಟು ಅಲೋ ಯು ಟು ಗೋ ಆನ್ ಆನ್ ಎಜುಕೇಷನಲ್ ಟ್ರಿಪ್ ಆರ್ಗನೈಸ್ಡ್ ಬೈ ಯುವರ್ ಸ್ಕೂಲ್. ನಿಮ್ಮ ಶಾಲೆಯಲ್ಲಿ ಒಂದು ಶೈಕ್ಷಣಿಕ ಪ್ರವಾಸವನ್ನು ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ಒಪ್ಪಿಗೆ ಬೇಕಲ್ಲ ನಿಮ್ಮ ತಂದೆ ತಾಯಿಗೆ. ಹೀಗಾಗಿ ನಿಮ್ಮ ತಂದೆಯವರಿಗೆ ಪತ್ರ ಬರೆದು ನಾವು ಏನು ಮಾಡಬೇಕು,
ಪರ್ಮಿಷನನ್ನು ಕೇಳಬೇಕು. ಈ ಪತ್ರವನ್ನು ಕೊಟ್ಟಿದ್ದಾರೆ. ಈ ಪತ್ರಗಳನ್ನು ನಾವು ಮೇಲೆ ಕೊಟ್ಟಂಥ ಸ್ಟೆಪ್ ಪ್ರಕಾರ ಒಂದೊಂದು ಸಾಲ್ವ್ ಮಾಡ್ತಾ ಹೋಗಿ ಈ 6 ಲೆಟರ್‌ಗಳನ್ನ ನೀವು ಒಂದು ವೇಳೆ ಬರೆದು ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಲೂ ಎಲ್ಲ ಸ್ಟೆಪ್ ಕೂಡ ಬೈ ಹಾರ್ಟ್ ಆಗುತ್ತೆ. ಜೊತೆಗೆ ನಿಮ್ಮ ಎಕ್ಸಾಮ್‌ಗಳಲ್ಲಿ 5ಕ್ಕೆ 5 ಅಂಕವನ್ನು ಸ್ಕೋರ್ ಮಾಡ್ಕೋಬಹುದು. ಇದು ಒಟ್ಟಾರೆ 4 ಚಟುವಟಿಕೆಗಳು. ಸೊ ಈ ಚಟುವಟಿಕೆಯ ಒಂದು PDF ಅನ್ನು ನೀವು ಉಚಿತವಾಗಿ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸ್‌ಲ್ಲಿ ಹಾಕಿರ್ತೀನಿ. ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.